ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿನ್ನದು ಅತಿಯಾಯಿತು, ನಿನ್ನದು ಇದ್ದಿದೆ ಹೀಗೆಲ್ಲ ಹೇಳಬೇಡಿ. ಸಂಸಾರವೇ ಹಾಳಾಗಬಹುದು, ಎಚ್ಚರ. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಗಂಡ ಹೆಂಡತಿ ಎಂದ ಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಕೊಂಚ ವೈಮನಸ್ಸು ಬರುವುದು, ಸಣ್ಣ ಪುಟ್ಟ ಜಗಳವಾಡುವುದು ಇದ್ದೇ ಇರುತ್ತೆ. ಹಾಗಂತ ಇದನ್ನೇ ದೊಡ್ಡ ರಂಪ ಮಾಡೋದು ಸರಿಯಲ್ಲ. ಯಾಕೆಂದರೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ತಾಳ್ಮೆಯು ಅತಿ ಮುಖ್ಯವಾಗಿದೆ. ಒಂದು ಸಮಯ ಕೋಪ ಉತ್ತಮ ಸಂಬಂಧಗಳನ್ನೇ ಹಾಳು ಮಾಡುತ್ತವೆ. ಸ್ನೇಹಿತರೆ, ವೈವಾಹಿಕ ಸಂಬಂಧ ಎನ್ನುವುದು ಪರಸ್ಪರ ಪ್ರೀತಿ, ಗೌರವ, ನಂಬಿಕೆ ಮತ್ತು ಮುಕ್ತ ಸಂವಹನದ ಮೇಲೆ ನೆಲೆ ನಿಂತಿದೆ. ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ಒಂದು ಮಾತು ಆಡಿದರೆ ಇದರಿಂದ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ನೀವು ಅಪ್ಪಿತಪ್ಪಿ ಈ ಮಾತುಗಳನ್ನು ಆಡಿ ತಪ್ಪು ಮಾಡಬೇಡಿ. ದಾಂಪತ್ಯ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಗೆ ನಾನು ಕೇರ್ ಮಾಡಲ್ಲ ಅಂತ ಹೇಳಬೇಡಿ. ಯಾಕೆಂದರೆ ಈ ಮಾತು ಅವರಿಗೆ ಭಾವನಾತ್ಮಕವಾಗಿ ದೂರ ಹೋದಂತೆ ಮತ್ತು ಸಂಗಾತಿಗೆ ಯಾವುದೇ ಮಹತ್ವವಿಲ್ಲದಂತೆ ಅನಿಸುತ್ತೆ. ನೀವು ಸಂಗಾತಿಯ ಕೆಲವು ಮಾತುಗಳನ್ನು ಒಪ್ಪದೇ ಇದ್ದರೂ ಅವರ ಭಾವನೆ ಮತ್ತು ಚಿಂತೆಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಇನ್ನು ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದರೆ ಹೀಗೆ ಈ ಮಾತನ್ನು ಹೇಳಬೇಡಿ. ಯಾಕೆಂದರೆ ಸಂಗಾತಿ ಜತೆಗೆ ವಾದ ಮಾಡುತ್ತಿರುವ ಸಂದರ್ಭದಲ್ಲಿ ಯಾವತ್ತಿಗೂ ಪ್ರೀತಿ ಎನ್ನುವ ಶಬ್ದ ಬಳಕೆ ಮಾಡಬಾರದು. ಯಾಕೆಂದರೆ ಇದು ಸಂಗಾತಿಯನ್ನು ಮನ ಬದಲಾಯಿಸುವ ಮತ್ತು ನ್ಯಾಯಸಮ್ಮತವಲ್ಲದ ಸಂಕೇತವನ್ನು ನೀಡುತ್ತದೆ. ಮೇಲಾಗಿ ಪ್ರೀತಿಗೆ ಯಾವುದೇ ಪರೀಕ್ಷೆ ಅಥವಾ ಅದನ್ನು ಸಾಬೀತು ಮಾಡಬೇಕಾಗಿಲ್ಲ. ಮುಂದುವರೆದು ಸಾಕಾಗಿ ಹೋಗಿದೆ ಎಂಬ ಮಾತನ್ನು ಹೇಳಬೇಡಿ. ಜೀವನದಲ್ಲಿ ಪದೇ ಪದೇ ಸಂಬಂಧವನ್ನು ಮುರಿದು ಹಾಕುವ ಮಾತನ್ನು ಹೇಳಬಾರದು. ನೀವು ತುಂಬಾ ಸಿಡುಕುಗೊಂಡಿದ್ದರೂ ಇಂತಹ ಮಾತುಗಳಿಂದ ಸಂಶಯ ಮತ್ತು ಅಭದ್ರತೆಯು ಕಾಡುವುದು. ಹೀಗಾಗಿ ಇಂತಹ ಶಬ್ದಗಳನ್ನು ಹೇಳುವ ಬದಲು ನೀವು ಸಮಾಧಾನವಾಗಿ ಮಾತನಾಡಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಗೆ ಯಾವಾಗಲೂ ನಿನ್ನದು ಇದ್ದಿದೆ ಅಂತ ಪದೇ ಪದೇ ಹೇಳಬೇಡಿ. ಸಂಗಾತಿಯ ಜತೆಗೆ ಮಾತನಾಡುವ ವೇಳೆ ನಿನಗೆ ಯಾವಾಗಲೂ ಮರೆವು ಅಥವಾ ಯಾವ ಮಾತನ್ನು ಕೇಳಿಸಿಕೊಳ್ಳಲ್ಲ ಎಂದು ಹೇಳಿದ್ದರೆ ಆಗ ಇದರಿಂದ ತೊಂದರೆ ಆಗಬಹುದು. ಅವರನ್ನು ಅರ್ಥ ಮಾಡಿಕೊಳ್ಳುವ ಬದಲು ತೀರ್ಪು ನೀಡಿದಂತೆ ಅನಿಸಬಹುದು. ಪರಸ್ಪರ ದೂಷಿಸುವ ಬದಲು ಶಾಂತರಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ಜೀವನವನ್ನು ಸುಖಮಯಗೊಳಿಸಿಕೊಳ್ಳಿ. ಸ್ನೇಹಿತರೆ, ನೋಡಿದ್ರಲ್ಲ ಜೀವನದಲ್ಲಿ ಸಂಗಾತಿಗೆ ಯಾವೆಲ್ಲ ಪದಗಳನ್ನು ಹೇಳಬಾರದು ಅಂತ. ಈ ರೀತಿಯ ಮಾತುಗಳನ್ನು ಪದೇ ಪದೇ ಜೀವನದಲ್ಲಿ ಆಡುವುದರಿಂದ ಸಂಬಂಧಗಳು ಹಾಳಾಗಬಹುದು. ಹಾಗಾಗಿ ಯಾವಾಗಲೂ ಶಾಂತ, ಸಮಚಿತ್ತತೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಜೀವನವನ್ನು ಸಂತೋಷಗೊಳಿಸಿಕೊಳ್ಳಿ. ಇಂತಹದೇ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.